ಎಲ್ಲ ನಮ್ಮವರು ಅನ್ನೋದು ಭ್ರಮೆ, ನಾನು ನನ್ನದು ಅನ್ನೋದು ಸ್ವಾರ್ಥ. ಅವರು ನನ್ನೋರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಮೈ ಡಿಯರ್ ಫ್ರೆಂಡ್, ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಜೀವನದಲ್ಲಿರುವ ನಿಜವಾದ ಸೌಖ್ಯ. ಒಂದು ಮಾತನ್ನು ನೆನಪಲ್ಲಿಟ್ಕೋ, ಸುಖದಲ್ಲಿ ಸಂತೋಷದಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಆದರೆ ದುಃಖದಲ್ಲಿ ನಷ್ಟದಲ್ಲಿ ನಮ್ಮ ನೋವಿನಲ್ಲಿ ನಮ್ಮ ಜೊತೆ ಯಾರೂ ಇರೋದಿಲ್ಲ. ಇರೋದು ಒಬ್ಬರೇ, ಅದು ಭಗವಂತ. ಅದು ಭಗವಂತ ಮಾತ್ರ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೇನೆ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಇವತ್ತು ನಿನ್ನನ್ನು ನೋಡಿ ನಗೋ ಜನ, ಮುಂದೆ ನಿನ್ನಂತೆ ಪರಿಸ್ಥಿತಿ ಅವ್ರಿಗೂ ಬಂದೇ ಬರುತ್ತೆ. ಇವತ್ತು ಸಮಯ ಅವ್ರದ್ದಿರಬಹುದು ಗೆಳೆಯ, ಆದರೆ ನಾಳೆ ಖಂಡಿತವಾಗ್ಲೂ ಸಮಯ ನಿನ್ನದಿರುತ್ತೆ. ಕಾಲ ಎಲ್ಲರ ಕಾಲನೂ ಎಳೆಯುತ್ತೆ. ಯಾವುದೇ ಕಾರಣಕ್ಕೂ ನೀನು ಚಿಂತಿಸಿ ಕೊರಗಬೇಡ. ಕಾಲ ಯಾರ ಸೊತ್ತು ಅಲ್ಲ. ನೀನು ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದೀಯ ಅಂದ ಮಾತ್ರಕ್ಕೆ ಅವ್ರು ನಿನ್ನನ್ನು ಹೇಡಿಗಳು ಅಂತ ತಿಳ್ಕೊಂಡಿರೋದು ಅವರ ಮೂರ್ಖತನ. ಅದು ನಿನ್ನ ಒಳ್ಳೆಯತನಕ್ಕೆ ಆಗ್ತಾ ಇರತ್ತೆ ಅಂತ ನೀನು ಅರ್ಥ ಮಾಡ್ಕೋಬೇಕು. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶ ಆಗಬಹುದು, ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶ ಬೇಕಾದಿರುತ್ತೆ ಅನ್ನೋದನ್ನು ನೀನು ಅವರಿಗೆ ಮನವರಿಕೆ ಮಾಡಿ ತೋರಿಸ್ಬೇಕು. ಯಾರಿಗೂ ಹೆದರಬೇಡ. ನಿನ್ನವರು ಅಂತ ಮುಖವಾಡ ಹಾಕ್ಕೊಂಡು ನಿನ್ನ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿದ್ದಾರಲ್ಲ, ಅವರು ನಿನ್ನ ಸೂರಿಗೋಸ್ಕರನೇ ಕಾಯ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಹೆದರಿ ಬದುಕುವ ಅವಶ್ಯಕತೆ ನಿನಗಿಲ್ಲ. ನೀನು ಹೆದರಿ ಬೆದಬೇಕಾಗಿರೋದು ನಿನ್ನನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ಮಾತ್ರ. ಚಿಂತಿಸಬೇಡ, ಯಾವುದೇ ಕಾರಣಕ್ಕೂ ಹೆದರಬೇಡ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲೆಳೆಯುತ್ತೋ ಹಾಗೆ ಒಳ್ಳೆಯವರಿಗೂ ಕಾಲ ಸಮಯಕ್ಕೆ ತಕ್ಕಂತೆ ಅವರ ಕೈ ಹಿಡಿಯುತ್ತೆ. ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತೆ ಈ ಬದುಕು. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ನಂಬಿಸುವ ಅಗತ್ಯವಿಲ್ಲ. ಯಾಕಂದರೆ ಇಲ್ಲಿ ಯಾರಿಗೂ ಅನಿವಾರ್ಯ ಅಲ್ಲ. ಸ್ವಲ್ಪ ಜನ ನಿನ್ನನ್ನು ಇಷ್ಟಪಡ್ತಾರೆ, ಸ್ವಲ್ಪ ಜನ ನಿನ್ನನ್ನು ಪ್ರೀತಿಸ್ತಾರೆ, ಇನ್ನೂ ಸ್ವಲ್ಪ ಜನ ನಿನ್ನನ್ನು ಇಷ್ಟಪಟ್ಟಂತೆ ನಟಿಸ್ತಾರೆ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ನಿನ್ನನ್ನು ಬಳಸ್ಕೋತಾರೆ. ನೀನು ಗೆದ್ದಾಗ ಇಡೀ ಜನಸಮೂಹವೇ ನಿನ್ನನ್ನು ಅಪ್ಪಿಕೊಳ್ಳುತ್ತೆ. ಆದರೆ ದುರಾದೃಷ್ಟವಶಾತ್ ನೀನು ಸೋತೆ ಅನ್ಕೋ, ಯಾರೂ ಕೂಡ ನಿನ್ನನ್ನು ಬಂದು ಅಪ್ಕೊಂಡು ಸಮಾಧಾನ ಮಾಡಿ ನಿನ್ನ ಜೊತೆ ಇರ್ತಾರೋ ಅವರೇ ನಿನ್ನ ನಿಜವಾದ ಗೆಳೆಯರು, ಅವರೇ ನಿನ್ನ ನಿಜವಾದ ಹಿತೈಷಿಗಳು ಅಂತ ನೀನು ಅರ್ಥ ಮಾಡ್ಕೊ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರೋದಿಲ್ಲ ಗೆಳೆಯ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ನಿನಗೆ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಆ ಸಾಕಷ್ಟು ಸಂಕಷ್ಟಗಳು ಎದುರಾಗುತ್ತೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಗೆಳೆಯ, ನಿನ್ನ ಕೈ ಸ್ವಚ್ಛ ಇದ್ದರೆ ನಿನ್ನ ವ್ಯವಹಾರಕ್ಕೆ ತೊಂದರೆ ಇರೋದಿಲ್ಲ. ನಾಲಿಗೆ ಸ್ವಚ್ಛ ಇದ್ದರೆ ನಿನ್ನ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇರೋದಿಲ್ಲ. ನಿನ್ನ ಮನಸ್ಸು ಸ್ವಚ್ಛ ಇದೆ ಅಂದರೆ ಪ್ರೀತಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಇರೋದಿಲ್ಲ. ಕೈ, ನಾಲಿಗೆ, ಮನಸ್ಸು ಈ ಮೂರು ಸ್ವಚ್ಛ ಇದ್ದರೆ ಜೀವನದಲ್ಲಿ ನಿನಗೆ ಯಾವತ್ತೂ ಯಾವುದರಲ್ಲೂ ಕಡಿಮೆ ಬೀಳೋದಿಲ್ಲ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.